ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಅಂಕೋಲಾ ತಾಲೂಕಿನ ಧಾರ್ಮಿಕ ಪರಿಸರ ಹಾಗೂ ಬ್ಯಾಂಕಿಂಗ್ ಸೇವೆ ಸೇರಿದಂತೆ ಮತ್ತಿತರೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಕೇಂದ್ರ ಸರ್ಕಾರದ ಮತ್ತು ಪ್ರಧಾನಿ ಮೋದಿಯವರ ಸಾಧನೆಯ ಬಗ್ಗೆ ವಿವರಿಸಿದರು. ದೇಶದ ಚುನಾಯಿತ ಜನಪ್ರತಿನಿಧಿಯಾಗಿ ಪ್ರಧಾನಿಯಾಗಿರುವ ನರೇಂದ್ರ ಮೋದಿ ಅವರು ದಾಖಲೆಯ 4400 ದಿನಗಳ ಆಡಳಿತ ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಅಂಕೋಲಾದ ಶಕ್ತಿ ದೇವತೆ ಭೂಮ್ತಾಯಿ ಶ್ರೀ ಶಾಂತಾದುರ್ಗಾ ದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಮೋದಿ ಅವರ ಆಯುಷ್ಯ ಆರೋಗ್ಯ ವೃದ್ಧಿಗೆ ಹಾಗೂ ದೇಶದ ಸುಭಿಕ್ಷೆಗಾಗಿ ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿಯ ಕಿರಿಯ ಮುಖಂಡರು, ಕಾರ್ಯಕರ್ತರು, ದೇವಾಲಯ ಆಡಳಿತ ಮಂಡಳಿ ಕೆಲ ಪ್ರಮುಖರು, ಮೋದಿ ಹಾಗೂ ಕಾಗೇರಿ ಅಭಿಮಾನಿಗಳು ಇದ್ದರು. ನಮ್ಮ ದೇಶದ ಏಳಿಗೆ ಉತ್ತಮವಾದ ವಿಶ್ವಗುರುವಾಗುವಂಥ ಸ್ಥಾನಕ್ಕೆ ನಮ್ಮ ದೇಶ ಹೋಗಬೇಕು. ಅದೇ ರೀತಿ ಎಲ್ಲ ರೀತಿ ನಮ್ಮ ದೇಶವಾಸಿಗಳಾಗಲಿ ವಿಶ್ವಕ್ಕೂ ಎಲ್ಲ ನಮ್ಮ ದೇಶದ ಕೀರ್ತಿ ಬಂದು ಕೆಲಸ ಮಾಡುವಂಥ ಕಾರ್ಯಕರ್ತರಾಗಲಿ ಎಲ್ಲರಿಗೂ ಆರೋಗ್ಯ ಕಾಪಾಡಿಕೊಂಡು ಅದಕ್ಕಾಗಿ ಸಾಹಿತಿಗಳು ಅವರು ಎಲ್ಲ ಸಂಸತ್ ಸದಸ್ಯರಾಗಿ ಈ ದೇಶದಲ್ಲಿ ಅತಿ ಹೆಚ್ಚು ಕಾಲ ಪ್ರಧಾನಿಯಾಗಿರುವಂತಹ ಹೆಗ್ಗಳಿಕೆಗೆ ಕಾರಣೀಕರ್ತರಾಗಿದ್ದಾರೆ. ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಆಗಿರುವಂತಹ ಯಾವುದೇ ಪ್ರಧಾನಿಗಳು ಸಹ 4,399 ದಿನಗಳನ್ನು ದಾಟಿ ಬಳಿಕ ಪಿಎಂ ಜೂನಿಯರ್ ಕಾಲೇಜಿನಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಮಾವಿನ ಗಿಡ ನೆಟ್ಟು ಮಾತನಾಡಿದ ಕಾಗೇರಿ, ಪರಿಸರ ಸಂರಕ್ಷಣೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಗಿಡ ಮರಗಳನ್ನು ಬೆಳೆಸುವ ಅಗತ್ಯವಿದ್ದು ಯುವ ಜನರು ಮತ್ತು ನೀವೆಲ್ಲರೂ ಸಹ ಪ್ರಧಾನಿ ಮೋದಿ ಅವರ ಕರೆಯಂತೆ ತಂದೆ ತಾಯಿ, ಹಿರಿಯರು ಹಾಗೂ ರಾಷ್ಟ್ರ ಪುರುಷರ ಹೆಸರಿನಲ್ಲಿ ಕನಿಷ್ಠ 1 ಗಿಡ ನೆಟ್ಟು ಬೆಳೆಸಬೇಕೆಂದರು. ಕೆನರಾ ವೆಲ್ಫೇರ್ ಟ್ರಸ್ಟ್ನ ಆಡಳಿತಾಧಿಕಾರಿ ರವೀಂದ್ರ ಕೇಣಿ, ಪ್ರಾಚಾರ್ಯ ರಮಾನಂದ ನಾಯಕ್, ಉಪನ್ಯಾಸಕ ಉಲ್ಲಾಸ್ ಉದ್ದಾರ್, ಭಾಸ್ಕರ್ ನಾರ್ವೇಕರ್, ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ, ವಿದ್ಯಾರ್ಥಿಗಳು, ಸ್ಥಳೀಯ ಪ್ರಮುಖರು ಮತ್ತು ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು. ನಂತರ ದಿ ಅಂಕೋಲಾ ಅರ್ಬನ್ ಕೋ ಆಫ್ ಬ್ಯಾಂಕ್ ಲಿಮಿಟೆಡ್ನ ಪ್ರಧಾನ ಕಚೇರಿ ಆವರಣದಲ್ಲಿ ನೂತನ ಎಟಿಎಂ ಕೇಂದ್ರವನ್ನು ಉದ್ಘಾಟಿಸಿದರು. ಶತಮಾನಗಳ ಇತಿಹಾಸ ಹೊಂದಿರುವ ಈ ಬ್ಯಾಂಕ್ ನಮ್ಮ ಸಿರಸಿ ಸೇರಿದಂತೆ ವಿವಿಧ ತಾಲೂಕುಗಳಲ್ಲಿ ಒಟ್ಟು 7 ಶಾಖೆ ಹೊಂದಿದ್ದು ಆಧುನಿಕ ತಂತ್ರಜ್ಞಾನ ಹಾಗೂ ಸೇವಾ ಗುಣಮಟ್ಟದಲ್ಲಿ ಇನ್ನಷ್ಟು ಪ್ರಗತಿಪರ ಹೆಜ್ಜೆ ಹಾಕಲಿ ಎಂದು ಶುಭ ಹಾರೈಸಿದರು. ಬ್ಯಾಂಕಿನ ಅಧ್ಯಕ್ಷ ರಾಜೇಂದ್ರ ಎಸ್ ಶೆಟ್ಟಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಬ್ಯಾಂಕಿನ ಉಪಾಧ್ಯಕ್ಷ ಉಮೇಶ್ ಜಿ ನಾಯ್ಕ್ ಇತರೆ ಬಹುತೇಕ ನಿರ್ದೇಶಕರಿದ್ದರು. ಪ್ರಭಾರಿ ಪ್ರಧಾನ ವ್ಯವಸ್ಥಾಪಕ ಉದಯ್ ಆರ್ ಶ್ರೇಣಿವಿ ವಂದಿಸಿದರು. ಬ್ಯಾಂಕಿನ ಸಿಬ್ಬಂದಿ ವರ್ಗ, ಗ್ರಾಹಕರು, ಷೇರುದಾರರು ಹಾಗೂ ತಾಲೂಕಿನ ಸಾರ್ವಜನಿಕರು ಉಪಸ್ಥಿತರಿದ್ದರು. ನಂತರ ಕಾಗೇರಿಯವರು ಶ್ರೀ ಕಣಕಣೇಶ್ವರ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆ ಸಲ್ಲಿಸಿ ಜೀರ್ಣೋದ್ಧಾರಗೊಂಡ ನೂತನ ಭವ್ಯ ದೇಗುಲ ನಿರ್ಮಾಣದ ಹಿಂದಿನ ಸರ್ವರ ಶ್ರಮ ಹಾಗೂ ಸೇವೆ ಬಗ್ಗೆ ಶ್ಲಾಘಿಸಿದರು. ಬಳಿಕ ಮೋದಿ ಅವರು ದಾಖಲೆಯ ಅವಧಿ ಪ್ರಧಾನಿ ಪಟ್ಟ ಅಲಂಕರಿಸಿದ ಸಂತಸದ ಕ್ಷಣದ ಅಂಗವಾಗಿ ಹಿರಿಯ ಕಥೆಗಾರ ಮತ್ತು ಯಕ್ಷಗಾನ ಕಲಾವಿದ ರಾಮಕೃಷ್ಣ ಗುಂದಿ ದಂಪತಿಗಳನ್ನು ಅವರ ಮನೆಯಲ್ಲಿ ಸನ್ಮಾನಿಸಿ ಗೌರವಿಸಿದರು. ತದನಂತರ ಪಕ್ಷದ ಹಿರಿಯ ಕಾರ್ಯಕರ್ತರ ಅನಂತ ಗೌಡ ಅವರನ್ನು ಸನ್ಮಾನಿಸಿ ಗೌರವಿಸಿ ಜಿಲ್ಲಾ ಕೇಂದ್ರ ಕಾರವಾರಕ್ಕೆ ಪ್ರಯಾಣ ಬೆಳೆಸಿದರು. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.